ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್, ನನ್ನ ಡೆಲಿವರಿಗೆ ಹಾಸ್ಪಿಟಲ್ ಬ್ಯಾಗನ್ನು ಯಾವ ರೀತಿ ರೆಡಿ ಮಾಡಿದ್ದೀನಿ, ಮಗುವಿಗೆ ಏನೆಲ್ಲ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದೀನಿ, ಜೊತೆಗೆ ನನಗೆ ಏನೆಲ್ಲ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಫಸ್ಟ್ ಟೈಮ್ ಒಂದು ವೇಳೆ ನೀವು ಡೆಲಿವರಿಗೆ ಹೋಗ್ತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ಇವಾಗ ವಿಡಿಯೋವನ್ನು ಶುರು ಮಾಡೋಣ. ಸೊ ಮಗುವಿಗೆ ಬೇಕಾಗುವ ಥಿಂಗ್ಸಿಗೆ ಹೋಗುವ ಮುಂಚೆ ಮೊದಲಿಗೆ ನಾನು 3 ಪಾಯಿಂಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾಯಿಂಟ್ ಏನಂದರೆ, ನೀವು ಹಾಸ್ಪಿಟಲ್ ಬ್ಯಾಗನ್ನು ಯಾವಾಗ ರೆಡಿ ಮಾಡಿ ಇಡಬೇಕು ಅಂದರೆ, ಇವಾಗ ಒಂದು ಹೆಲ್ದಿ ಪ್ರೆಗ್ನೆನ್ಸಿಯಲ್ಲಿ, ಒಂದು ಆರೋಗ್ಯಕರವಾದ ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಆಫ್ಟರ್ 37 ವೀಕ್ಸ್ ಯಾವಾಗ ಬೇಕಾದರೂ ಕೂಡ ಆಗ್ಬೋದು. ಸೊ ಹಾಗಾಗಿ ನೀವು ಅರೌಂಡ್ 35 ವೀಕ್ಸಿಗೆ ಆದರೂ, ಅಟ್ಲೀಸ್ಟ್ 35 ವೀಕ್ಸಿಗೆ ಆದರೂ ಮಗುವಿಗೆ ಬೇಕಾಗಿರುವ ಬಟ್ಟೆಗಳು ಹಾಗೆ ನಿಮಗೆ ಬೇಕಾಗಿರುವ ಬಟ್ಟೆಗಳನ್ನು ಚೆನ್ನಾಗಿ ವಾಶ್ ಮಾಡಿ, ಡ್ರೈ ಮಾಡಿ, ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು, ಅಟ್ಲೀಸ್ಟ್ 35 ವೀಕ್ಸಿಗೆ. ಇವಾಗ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ನಿಮಗೆ ಪ್ಯಾಕ್ ಮಾಡುವಾಗ ಗೊತ್ತಿರಬೇಕು ನೀವು ಹಾಸ್ಪಿಟಲಲ್ಲಿ ಎಷ್ಟು ದಿನ ಅಡ್ಮಿಟ್ ಆಗಿರ್ತೀರಾ ಅಂತ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಿದ್ರೆ ನೀವು ಅದರ ಅಕಾರ್ಡಿಂಗ್ ಪ್ಯಾಕ್ ಮಾಡ್ಬೋದು. ಇವಾಗ ನಾನು ತೋರಿಸುವ ಹಾಸ್ಪಿಟಲಲ್ಲಿ, ಅಥವಾ ನಾನು ಜನರಲ್ ಆಗಿ ಹೇಳ್ತೀನಿ, ನಾರ್ಮಲ್ ಡೆಲಿವರಿ ಆದರೆ ಮ್ಯಾಕ್ಸಿಮಮ್ 1 ರಿಂದ 2 ದಿನ, 1 ನೈಟ್ ಅಥವಾ 2 ನೈಟ್ ಸ್ಟೇ ಮಾಡಿಸ್ತಾರೆ. ಮಗು ಎಲ್ಲ ಹೆಲ್ದಿ ಆಗಿದೆ, ನಿಮ್ಮ ಕಂಡೀಷನ್ ಎಲ್ಲ ಇಂಪ್ರೂವ್ ಆಗಿದ್ದರೆ, ನಾರ್ಮಲ್ ಡೆಲಿವರಿ ಆದರೆ ಸೆಕೆಂಡ್ ಡೇಗೆ ಅವರು ಡಿಸ್ಚಾರ್ಜ್ ಮಾಡ್ತಾರೆ. ಇವಾಗ ಒಂದು ವೇಳೆ ನಿಮಗೆ C-ಸೆಕ್ಷನ್ ಆಗಿದ್ದರೆ ಅಟ್ಲೀಸ್ಟ್ 3 ರಿಂದ 5 ಅಥವಾ 4 ರಿಂದ 5 ದಿನ ಆದರೂ ನಿಮಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ನೀವು ಎಷ್ಟು ದಿನ ಅಡ್ಮಿಟ್ ಆಗಲಿಕ್ಕೆ ಇದ್ದೀರಾ ಅಂತ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಇವಾಗ ನನಗೆ ಕೂಡ ಗೊತ್ತಿಲ್ಲ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ C-ಸೆಕ್ಷನ್ ಆಗುತ್ತಾ ಅಂತ. ಬಟ್ ನಾನು ಆದರೂ ನನಗೆ C-ಸೆಕ್ಷನ್ ಆದರೂ ಕೂಡ ಎಷ್ಟು ಬೇಕು ಅಷ್ಟು ಥಿಂಗ್ಸ್ಗಳನ್ನು ಕೊಂಡೋಗ್ತೀನಿ, ಅಥವಾ ನಾರ್ಮಲ್ ಡೆಲಿವರಿ ಆದರೂ ಕೂಡ ನನಗೆ ಎಷ್ಟು ಥಿಂಗ್ಸ್ ಬೇಕು ಅಷ್ಟು ನಾನು ಕೊಂಡೋಗ್ತಾ ಇದ್ದೀನಿ. ಬಟ್ ಇನ್ನೊಂದು ಏನಂದರೆ, ನಮ್ಮ ಮನೆಯಿಂದ ಹಾಸ್ಪಿಟಲಿಗೆ ಜಾಸ್ತಿ ದೂರ ಇಲ್ಲ, ಒಂದು 10-15 ಮಿನಿಟ್ಸ್ ಮಾತ್ರ ವೆಹಿಕಲಲ್ಲಿ. ಹಾಗಾಗಿ ಒಂದು ವೇಳೆ ಏನಾದರೂ ಅವಶ್ಯಕತೆ ಬಿದ್ದರೂ ಕೂಡ ನಮ್ಮ ಮನೆಯವರು ಬಂದು ತಂದು ಕೊಡ್ತಾರೆ. ನನಗೆ ಏನಾದರೂ ಒಂದು ವೇಳೆ ಅವಶ್ಯಕತೆ ಬಿದ್ದರೆ, ಆ್ಯಕ್ಚುಲಿ ಎಲ್ಲ ಹೋಗ್ತಾ ಇದ್ದೀನಿ ನಾನು ಬೇಕಾಗಿರುವ ವಸ್ತುಗಳನ್ನು. ಬಟ್ ಇನ್ ಕೇಸ್ ಏನಾದರೂ ಅವಶ್ಯಕತೆ ಬಿದ್ದರೆ ಹೇಗೂ ಮನೆ ಹತ್ತಿರ ಇರೋದ್ರಿಂದ ಅವರಿಗೆ ಬಂದು ತಂದು ಕೊಡ್ಬೋದು ನನಗೆ. ಕೆಲವೊಮ್ಮೆ ಏನಾಗುತ್ತೆ, ಮನೆ ತುಂಬ ದೂರ ಇರುತ್ತೆ ಹಾಸ್ಪಿಟಲಿಂದ, ಆವಾಗ ಬಂದು ಹೋಗೋಕ್ಕೆ ಎಲ್ಲ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಆ್ಯಂಡ್ ಬಂದು ಹೋಗೋಕ್ಕೆ ಕೂಡ ಆಗೋದಿಲ್ಲ. ಆ ಕೇಸಲ್ಲಿ ನೀವು ಏನು ಮಾಡಬೇಕು ಅಂದರೆ, ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಮೊದಲೇ ಒಂದು ಲಿಸ್ಟ್ ಮಾಡಿ ಅದರ ಅಕಾರ್ಡಿಂಗ್ ಪ್ಯಾಕ್ ಮಾಡಿದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು 2ನೇ ಪಾಯಿಂಟ್, ನಿಮಗೆ ಗೊತ್ತಿರಬೇಕು ನೀವು ಎಷ್ಟು ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತೀರಾ ಅಂತ. 3ನೇ ಪಾಯಿಂಟ್ ಬಂದು, ಕೆಲವೊಂದು ಹಾಸ್ಪಿಟಲಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನು ಕೊಡ್ತಾರೆ. ಇವಾಗ ನಾನು ತೋರಿಸುವ ಹಾಸ್ಪಿಟಲ್ ಏನಂದರೆ, ಡೆಲಿವರಿ ಆದಮೇಲೆ ಮಗುವಿಗೆ ಅಂದರೆ ಹಾಸ್ಪಿಟಲ್ನಲ್ಲಿ ಇರುವ ತನಕ ಮಗುವಿಗೆ ಬೇಕಾದ ಡಯಪರ್ಸ್, ಮಗುವಿಗೆ ಬೇಕಾದ ವೈಪ್ಸ್, ಹಾಗೆಯೇ ಬೇಬಿ ಪ್ರಾಡಕ್ಟ್ಸ್ ಕೂಡ ನನಗೆ ಎಲ್ಲ ಅವರು ಬಾಟಲಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನನಗೆ ಬೇಬಿ ಪ್ರಾಡಕ್ಟ್ಸ್ ತೊಗೊಂಡು ಹೋಗ್ಬೇಕಂತ ಇಲ್ಲ, ಡಯಪರ್ಸ್ ತೊಗೊಂಡು ಹೋಗ್ಬೇಕಂತ ಇಲ್ಲ, ಮಗುವಿಗೆ ವೈಪ್ಸ್ ತೊಗೊಂಡು ಹೋಗ್ಬೇಕಂತ ಇಲ್ಲ. ಹಾಗೆಯೇ ಸ್ವಾಡ್ಲಿಂಗ್ ಕ್ಲೋತ್ ಕೂಡ, ಅಂದರೆ ಮಗುವಿಗೆ ಅದು ಸುತ್ತಾರಲ್ವ ಆ ಕ್ಲೋತ್, ಹಾಗೆಯೇ ಮಗುವಿಗೆ ತೊಟ್ಟಿಲಿಗೆ ಹಾಕುವ ಕ್ಲಾತ್ ಎಲ್ಲ ಅವರೇ ಕೊಡ್ತಾರೆ. ಹಾಗಾಗಿ ನನಗೆ ಅದೆಲ್ಲ ತೊಗೊಂಡು ಹೋಗ್ಬೇಕಂತ ಇಲ್ಲ, ಡಯಪರ್ ಎಲ್ಲ. ಸೊ ನಿಮಗೆ ಗೊತ್ತಿರಬೇಕು ನಿಮ್ಮ ಹಾಸ್ಪಿಟಲಲ್ಲಿ ಏನಾದರೂ ಕೊಡ್ತಾರಾ ಅಥವಾ ಕೊಡೋದಿಲ್ವಾ ಅಂತ. ಕೆಲವೊಂದು ಹಾಸ್ಪಿಟಲಲ್ಲಿ ಕೊಡೋದಿಲ್ಲ, ಆ ಟೈಮಲ್ಲಿ ನೀವೆಲ್ಲ ಕೊಂಡೋಗ್ಬೇಕಾಗತ್ತೆ. ಕೆಲವೊಂದು ಹಾಸ್ಪಿಟಲಲ್ಲಿ ಕೆಲವೊಂದು ಥಿಂಗ್ಸ್ಗಳನ್ನು ಕೊಡ್ತಾರೆ, ತಾಯಿಗೆ ಕೂಡ ಕೊಡ್ತಾರೆ, ಮಗುವಿಗೆ ಕೂಡ ಕೊಡ್ತಾರೆ. ಸೊ ನನ್ನ ಹಾಸ್ಪಿಟಲಲ್ಲಿ ಗೊತ್ತಿದ್ದ ಪ್ರಕಾರ, ಯಾಕೆಂದರೆ ನನಗೆ ಲಾಸ್ಟ್ ಟೈಮ್ ಕೂಡ ಇಲ್ಲಿ ಆ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು. ಸೊ ಆ ಟೈಮಲ್ಲಿ ನನಗೆ ಏನೆಲ್ಲ ಪ್ರಾಡಕ್ಟ್ ಕೊಡ್ತಾರೆ, ಮಗುವಿಗೆ ಏನೆಲ್ಲ ಕೊಡ್ತಾರೆ ಅಂತ ಇವಾಗ ಗೊತ್ತಿದೆ. ಸೊ ಅದರ ಅಕಾರ್ಡಿಂಗ್ ನಾನು ಇವಾಗ ಪ್ಯಾಕ್ ಮಾಡ್ತೀನಿ. ಸೊ ಈ ಒಂದು 3 ಥಿಂಗ್ಸ್ ನಿಮಗೆ ಗೊತ್ತಿರಬೇಕು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡುವಾಗ. ಫಸ್ಟ್ ಇನ್ನೊಂದ್ಸಲ ಹೇಳ್ತೀನಿ, ಫಸ್ಟ್ ಎಷ್ಟನೇ ವೀಕಿಗೆ ಪ್ಯಾಕ್ ಮಾಡಬೇಕು ಅಂತ ಹೇಳಿದೆ. ಸೆಕೆಂಡ್, ನೀವು ಎಷ್ಟು ದಿನ ಸ್ಟೇ ಮಾಡ್ತೀರಾ ಅದರ ಅಕಾರ್ಡಿಂಗ್ ಪ್ಯಾಕ್ ಮಾಡಬೇಕು. 3ನೇದು, ಹಾಸ್ಪಿಟಲಲ್ಲಿ ಏನಾದರೂ ಕೊಡ್ತಾರಾ ನಿಮಗೆ, ಅದು ಕೂಡ ನಿಮಗೆ ಗೊತ್ತಿದ್ರೆ ನಿಮಗೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ಹಾಸ್ಪಿಟಲಿಗೆ ಹೋಗುವಾಗ ನಿಮ್ಮ ಎಲ್ಲ ಬ್ಲಡ್ ರಿಪೋರ್ಟ್ಸ್ ಆಗಿರ್ಬೋದು, ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರ್ಬೋದು, ಅಥವಾ ಏನಾದರೂ ಇನ್ಶೂರೆನ್ಸ್ ನಿಮಗೆ ಕಾರ್ಡ್ ಇದ್ದರೆ ಹಾಸ್ಪಿಟಲಿದ್ದು, ಅಥವಾ ಹಾಸ್ಪಿಟಲ್ದು ID ಕಾರ್ಡ್ ಇದ್ದರೆ ಅದೆಲ್ಲ ನೀವು ಒಂದು ಫೋಲ್ಡರ್ ಮಾಡಿ
ಇಟ್ಕೊಂಡ್ರೆ ಒಳ್ಳೆಯದು. ಕೆಲವೊಂದು ಹಾಸ್ಪಿಟಲಲ್ಲಿ ರಿಪೋರ್ಟ್ಸ್ ಎಲ್ಲ ಕೇಳ್ತಾರೆ, ಕೆಲವೊಂದು ಹಾಸ್ಪಿಟಲಲ್ಲಿ ಕೇಳೋದಿಲ್ಲ. ಸೊ ಹಾಗಾಗಿ ಸೇಫರ್ ಸೈಡಿಗೆ ನೀವು ಏನು ಮಾಡ್ಬೋದು, ಎಲ್ಲ ಸ್ಕ್ಯಾನ್ ರಿಪೋರ್ಟ್ಸ್, ಬ್ಲಡ್ ರಿಪೋರ್ಟ್ಸ್, ನಿಮ್ಮ ಒಂದು ವೇಳೆ ಏನಾದರೂ ಇನ್ಶೂರೆನ್ಸ್ ಕಾರ್ಡ್ ಇದ್ದರೆ ಹಾಸ್ಪಿಟಲ್ ಅದು ಬೇಕಾಗಿರುವ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಒಂದು ಫೈಲ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಅದನ್ನು ಕೂಡ ನೀವು ಕ್ಯಾರಿ ಮಾಡ್ಬೋದು ಹಾಸ್ಪಿಟಲಿಗೆ ಹೋಗುವಾಗ. ಸೊ ಇಷ್ಟು ನೀವು ಮೇನ್ ಪಾಯಿಂಟ್ಸ್ ಮೈಂಡಲ್ಲಿ ಇಡಬೇಕು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡುವಾಗ. ಇವತ್ತಿನ ವಿಡಿಯೋದಲ್ಲಿ ತಾಯಿಗೆ ಏನು ಬೇಕು ಹಾಗೆಯೇ ಮಗುವಿಗೆ ನಾನು ಏನೆಲ್ಲ ಕೊಂಡೋಗ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಎರಡು ಕೂಡ. ಸೊ ಹಾಗಾಗಿ ತುಂಬ ವಿಡಿಯೋ ಕೂಡ ಲೆಂತಿ ಆಗಿಬಿಡುತ್ತೆ ನಾನು ಜಾಸ್ತಿ ಮಾತಾಡಿದರೆ. ಕ್ವಿಕ್ ಆಗಿ ತೋರಿಸ್ಕೊಳ್ತಾ ಹೋಗ್ತೀನಿ. ಫಸ್ಟ್ ಮಗುವಿಗೆ ಏನು ಬೇಕು ಅಂತ ಹೇಳುವಾಗ ಫಸ್ಟ್ ಬರೋದು ಮಗುವಿನ ಡ್ರೆಸ್. ಸೊ ಇದು ನ್ಯೂ ಬಾರ್ನ್ ಸೈಜಲ್ಲಿ ಇದೆ. ಇದನ್ನು ನೀವು 2 months ತನಕ ಕೂಡ ಯೂಸ್ ಮಾಡ್ಬೋದು ಮಗುವಿಗೆ. ನಾನು ಇಲ್ಲಿ ಈ ರೀತಿಯ ಬಟ್ಟೆ ಶರ್ಟ್ಸ್ಗಳನ್ನು ಕೊಂಡೋಗ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಮುಂದೆಯಿಂದ ಬಟನ್ಸ್ ಇವೆ, ನಿಮಗೆ ಕಾಣ್ತಾ ಇದೆಯಾ ಅಂತ ಅನ್ಕೊಂತೀನಿ. ಇಲ್ಲಿ ಬಟನ್ಸ್ ಇವೆ. ಬಟನ್ಸ್ ನೀವು ತೆಗೆದು ಮಗುವಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಮಗುವಿನ ತಲೆ ಎತ್ತಬೇಕು ಅಂತ ಏನು ಕೂಡ ಅವಶ್ಯಕತೆ ಬೀಳೋದಿಲ್ಲ. ಈಸಿಲಿ ನೀವು ಇದನ್ನು ಮಗುವಿಗೆ ಹಾಕೋಬಹುದು. ಈ ರೀತಿಯ ಬಟ್ಟೆ, ಇದು ಕಾಟನ್ ಬಟ್ಟೆಗಳು, ತುಂಬ ಸಾಫ್ಟ್ ಆಗಿವೆ. ಇದು ಆಕ್ಚುಲಿ ನನ್ನ ಮಗಂದು, ಇನ್ನೂ ಕೂಡ ನಾನು ಈ ಟೈಮಲ್ಲಿ ಕೂಡ ಯೂಸ್ ಮಾಡ್ಬೋದು, ಯಾಕೆಂದರೆ ಅಷ್ಟು ಸಾಫ್ಟ್ ಇವೆ ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬಾ ಒಳ್ಳೆಯದಿದೆ. ಸೊ ಇದು ನಾನು ಬೇಬಿ ಕ್ಲೋತ್ಸ್ ಫಸ್ಟಿಗೆ ಕೊಂಡೋಗ್ತಾ ಇರೋದು. ಅದರ ಜೊತೆಗೆ ಇಲ್ಲಿ ತುಂಬಾ ಕೋಲ್ಡ್ ಆಗಿರುತ್ತೆ, ಸ್ಪೆಷಲಿ ಹಾಸ್ಪಿಟಲಲ್ಲಿ. ಹಾಗಾಗಿ ಮಗುವಿಗೆ ಆದಷ್ಟು ಬೆಚ್ಚಗೆ ಇಟ್ಟರೆ ಒಳ್ಳೆಯದು. ಸೊ ನಾನು ಈ ಥರದ ಒಂದು ಸ್ವೆಟರ್ ರೀತಿಯಲ್ಲಿ ಬಟ್ಟೆ ಹೋಗ್ತಾ ಇದ್ದೀನಿ. ಇದಕ್ಕೆ ಕೂಡ ಮುಂದೆಯಿಂದ ಬಟನ್ಸ್ ಇವೆ ಆ್ಯಂಡ್ ತಲೆಗೆ ಕೂಡ ಕವರ್ ಇದೆ ಆ್ಯಂಡ್ ಕೈ ಕೂಡ ಫುಲ್ ಹ್ಯಾಂಡ್ ಇರೋದ್ರಿಂದ ಮಗುವಿಗೆ ಕೂಡ ಆದಷ್ಟು ಬೆಚ್ಚಗೆ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಇದು ನಾನು 2 ಕೊಂಡೋಗ್ತಾ ಇದ್ದೀನಿ. ಇಲ್ಲಿ ಒಂದು ಪಿಂಕ್ ಕಲರಲ್ಲಿ ಇದೆ. ಸೊ ಇದು ಆ್ಯಕ್ಚುಲಿ ನನ್ನ ಮಗನ ಟೈಮ್ಗೆ ತಗೊಂಡದ್ದು, ಬಟ್ ಅವನಿಗೆ ಯೂಸ್ ಮಾಡಲಿಕ್ಕೆ ಸಿಗಲಿಲ್ಲ. ಸೊ ಇದು ಕೂಡ ನ್ಯೂ ಬಾರ್ನ್ ಸೈಜ್, ಇದು ಕೂಡ ನಾನು ಹೋಗ್ತಾ ಇದ್ದೀನಿ 2 ಪೇರ್ಸ್. ಹಾಗೆಯೇ ಇವಾಗ ಲೋವರ್ಸ್ ಅಂದರೆ ಪ್ಯಾಂಟ್ಸ್ ಅಥವಾ ಶಾರ್ಟ್ಸ್. ಸೊ ನಾನು ಇಲ್ಲಿ ಪ್ಯಾಂಟ್ಸ್ ಹೋಗ್ತಾ ಇದ್ದೀನಿ. 3 ಕೂಡ ಕಾಟನ್ ಇದೆ, ತುಂಬಾ ಸಾಫ್ಟ್ ಆಗಿದೆ, ನ್ಯೂ ಬಾರ್ನ್ ಸೈಜ್. ಇದು ನಾನು 3 ಕೊಂಡೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬರೋದು ಮಗುವಿಗೆ ಕ್ಯಾಪ್ಸ್. ಸೊ ಕ್ಯಾಪ್ಸನ್ನು ಕೆಲವರು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಕಾಟನ್ ಬಟ್ಟೆಗಳನ್ನೇ ಈ ರೀತಿ ಕವರ್ ಮಾಡ್ತಾ ಇದ್ರು. ಬಟ್ ಇವಾಗಿನ ಒಂದು ಸಿಚುವೇಶನಲ್ಲಿ ಯಾರು ಕೂಡ ಅಷ್ಟು ಟೈಮ್ ಕೊಡೋದಿಲ್ಲ ಬಟ್ಟೆ ಹೊಲಿಲಿಕ್ಕೆ, ಬಟ್ಟೆ ಮಾಡಲಿಕ್ಕೆ. ಎಲ್ಲರೂ ಕೂಡ ರೆಡಿಮೇಡಿಗೆ ಹೋಗ್ತಾರೆ. ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ನಿಮಗೆ ಖಂಡಿತ ಇದರ ಬಗ್ಗೆ ಹೇಳಿಕೊಡುವರು. ಈ ರೀತಿ ಒಂದು ಕಾಟನ್ ಬಟ್ಟೆಗಳು ಬರುತ್ತೆ. ಸೊ ಅದನ್ನೇ ಅವರು ಕ್ಯಾಪ್ ರೀತಿಯಲ್ಲಿ ಹಾಕ್ತಾರೆ. ಅದು ಕೂಡ ನೀವು ಯೂಸ್ ಮಾಡ್ಬೋದು ಒಂದು ವೇಳೆ ನಿಮಗೆ ಯೂಸ್ ಮಾಡುವ ಅವಕಾಶ ಇದ್ದರೆ. ಇಲ್ಲದಿದ್ದರೆ ನಿಮಗೆ ಈ ರೀತಿಯ ಕ್ಯಾಪ್ ಸಿಗುತ್ತೆ. ಸೊ ಇದು ಕೂಡ ಕಾಟನ್ ಆಗಿದೆ, ನ್ಯೂ ಬಾರ್ನ್ ಸೈಜ್. ಇದನ್ನು ಕೂಡ ನೀವು 2 to 3 months ತನಕ ಕೂಡ ಯೂಸ್ ಮಾಡ್ಬೋದು. ಇದು ಫುಲ್ ಕಿವಿ ತನಕ ಕವರ್ ಆಗುತ್ತೆ, ಇಲ್ಲಿಂದ ಬಂದು ಇಲ್ಲಿ ತನಕ. ಇದು ಹೋಗ್ತಾ ಇದ್ದೀನಿ. ಹಾಗೆಯೇ ಮಗುವಿಗೆ ಸಾಕ್ಸ್, ಹಾಗೆಯೇ ಕೆಲವೊಂದು 2 to 3 pairs ಆಫ್ ಮಿಟ್ಟನ್ಸ್, ಕೈಗೆ ಗ್ಲೌಸ್ ಹಾಕಲಿಕ್ಕೆ. ಕೆಲವೊಮ್ಮೆ ಏನಾಗುತ್ತೆ, ಮಗು ಇದು ಉಗುರು ಎಲ್ಲ ತುಂಬ ಬೆಳೆದಿರುತ್ತೆ, ಅಂದರೆ ಬರ್ತ್ ಟೈಮಲ್ಲೇ ಉಗುರೆಲ್ಲ ತುಂಬ ಬೆಳೆದಿರುತ್ತೆ. ಕೆಲವೊಮ್ಮೆ ಮಗು ಕಣ್ಣಿಗೆ ಆಗಲಿ ಅಥವಾ ಮುಖಕ್ಕೆ ಆಗಲಿ ತಾಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಈ ರೀತಿಯ ಮಿಟ್ಟನ್ ತೊಗೊಂಡು ಹೋದರೆ ಮಗು ಕೂಡ ಸೇಫ್ ಆಗಿರುತ್ತೆ, ಜೊತೆಗೆ ಮಗು ಕೂಡ ತುಂಬಾ ವಾರ್ಮ್ ಫೀಲ್ ಕೊಡುತ್ತೆ ಮಿಟ್ಟನ್ಸ್, ಗ್ಲೌಸ್ ಹಾಕಿದರೆ. ಸೊ ಇದು ಬಂದು ಕ್ಯಾಪ್ಸ್, ಮಿಟ್ಟನ್ಸ್ ಹಾಗೆಯೇ ಸಾಕ್ಸ್. ನೆಕ್ಸ್ಟ್ ನಾನು ಈ ರೀತಿಯ ಬೇಬಿ ನ್ಯಾಪ್ಕಿನ್ಸ್ ಕೊಂಡೋಗ್ತಾ ಇದ್ದೀನಿ. ಸೊ ಇದು 2 ಕೊಂಡೋಗ್ತಾ ಇದ್ದೀನಿ. ಇದು ಕೂಡ ತುಂಬಾ ಸಾಫ್ಟ್ ಆಗಿದೆ. ಇದು ಯೂಶ್ವಲಿ ಮಗುವಿಗೆ ಏನಾದರೂ ಹೊರಗೆ ಹಾಲು ಬಂದರೆ ಅಥವಾ ಏನಾದರೂ ಮಗುವಿನ ಫೇಸ್ ಕ್ಲೀನ್ ಮಾಡುವಂತ ಅನಿಸಿದರೆ ಅಥವಾ ಕೈ ಕ್ಲೀನ್ ಮಾಡುವಂತ ಅನಿಸಿದರೆ ಈ ರೀತಿಯ ನ್ಯಾಪ್ಕಿನ್ ನಿಮಗೆ ಯೂಸ್ ಆಗುತ್ತೆ. ಇದಕ್ಕೆ ಬೇಬಿ ನ್ಯಾಪ್ಕಿನ್ ಅಂತ ಹೇಳ್ತಾರೆ. ಇದು ಕೂಡ ನಾನು 2 ಪೇರ್ ಕೊಂಡೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರೋದು ಒಂದು ಸ್ಯಾನಿಟೈಸರ್. ಸೊ ಸ್ಯಾನಿಟೈಸರ್ ಈ ಟೈಮಲ್ಲಿ ಅಂದರೆ ಕೋವಿಡ್ ಮುಗಿತಾ ಬಂತು, ಬಟ್ ಆದರೂ ಕೂಡ ನಾವು ಆದಷ್ಟು ಕೇರ್ಫುಲ್ ಆಗಿ ಇದ್ದರೆ ಒಳ್ಳೆಯದು. ಒಂದು ಸಣ್ಣ ಬಾಟಲ್ ನಾನು ಸ್ಯಾನಿಟೈಸರ್ ಕೊಂಡೋಗ್ತಾ ಇದ್ದೀನಿ. ಹಾಗೆಯೇ ಬೇಬಿ ವೈಪ್ಸ್. ಸೊ ಒಂದು ವೇಳೆ ನಿಮಗೆ ಬೇಬಿ ವೈಪ್ಸ್ ಯೂಸ್ ಮಾಡಲಿಕ್ಕೆ ಬೇಡ ಇದ್ದರೆ ನೀವು ಏನು ಮಾಡ್ಬೋದು ಅಂದರೆ ಕಾಟನ್ ಇರುತ್ತಲ್ಲ, ಕಾಟನ್ ಬಟ್ಟೆಯನ್ನು ಸ್ವಲ್ಪ ವಾರ್ಮ್ ವಾಟ್ರಲ್ಲಿ ಡಿಪ್ ಮಾಡಿ, ಒಂದು ವೇಳೆ ಮಗು ಯೂರಿನ್ ಪಾಸ್ ಮಾಡಿದರೆ ಅಥವಾ ಮೋಷನ್ ಪಾಸ್ ಮಾಡಿದರೆ ಸಾಫ್ಟಾಗಿ ಕ್ಲೀನ್ ಮಾಡ್ಬೋದು ಕಾಟನ್ ಬಟ್ಟೆಯಲ್ಲಿ.
ಬಟ್ ನನಗೆ ಏನಾಗುತ್ತೆ ಅಂದರೆ ಬಟ್ಟೆ ಒಗೆಯೋದು ಅಥವಾ ಅಲ್ಲಿ ಬಟ್ಟೆ ಒಣಗಿ ಹಾಕೋ ಫೆಸಿಲಿಟಿ ಇಲ್ಲ ಹಾಸ್ಪಿಟಲಲ್ಲಿ. ಹಾಗಾಗಿ ನನಗೆ ಇದೇ ಬೆಸ್ಟ್, ವೈಪ್ಸೇ ಬೆಸ್ಟ್ ಆಗುತ್ತೆ ಯೂಸ್ ಮಾಡಲಿಕ್ಕೆ, ಅಂದರೆ ಯೂಸ್ ಆ್ಯಂಡ್ ಥ್ರೋ ಅಲ್ವಾ. ಮತ್ತು ನನಗೆ ಇದು ವೈಪ್ಸ್ ಹಾಸ್ಪಿಟಲ್ಲಿ ಪ್ರೊವೈಡ್ ಮಾಡ್ತಾರೆ, ನಾನು ಜಸ್ಟ್ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಾಸ್ಪಿಟಲಲ್ಲಿ ಇರುವಾಗ ನಮಗೆ ಹಾಸ್ಪಿಟಲಿಂದಲೇ ವೈಪ್ಸ್ ಕೊಡ್ತಾರೆ, ಬೇಬಿ ವೈಪ್ಸ್. ಇನ್ನು ನೆಕ್ಸ್ಟ್ ಮಗುವಿಗೆ ಬೇಕಾಗಿರುವ ಡೈಪರ್. ಇದು ನ್ಯೂಬೋರ್ನ್ ಸೈಜ್ 2 to 4 kg ಇದೆ. ಇದು ನ್ಯೂಬೋರ್ನ್ ಇದು ಸೈಜ್. ಆ್ಯಕ್ಚುಲಿ ಇದು ಕೂಡ ನಮಗೆ ಹಾಸ್ಪಿಟಲಲ್ಲಿ ಕೊಡ್ತಾರೆ, 2 ಪ್ಯಾಕೆಟ್ಸ್ ಆಫ್ ಪ್ಯಾಂಪರ್ಸ್ ನಮಗೆ ಕೊಡ್ತಾರೆ ಡೆಲಿವರಿ ಟೈಮಲ್ಲಿ. ಇದರ ಅವಶ್ಯಕತೆ ಇಲ್ಲ, ಬಟ್ ಆದರೂ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಇಟ್ಟಿದ್ದೀನಿ. ಇದರಲ್ಲಿ ಬೇಕಿದ್ದು ನಾನು 2 ರಿಂದ 3 ಡೈಪರ್ ಕೊಂಡೋಗ್ತೀನಿ ಸೇಫರ್ ಸೈಡಿಗೆ. ನೆಕ್ಸ್ಟ್ ಬರೋದು ಇದು ಬೇಬಿ ಹಗ್ ಅಂತ, ಈ ರೀತಿ ಇದೆ. ಇದರೊಳಗೆ ಮಗುವನ್ನು ಇಟ್ಕೊಂಡು ಇಲ್ಲಿ ಕಾಲುಗಳನ್ನು ಇಟ್ಟರೆ ಇದನ್ನು ಮಗುವನ್ನು ಕ್ಯಾರಿ ಮಾಡಲಿಕ್ಕೆ, ಹಾಸ್ಪಿಟಲಿಂದ ವಾಪಸ್ ಬರುವಾಗ ಕ್ಯಾರಿ ಮಾಡಲಿಕ್ಕೆ, ಹಾಗೆಯೇ ಒಂದು ಬ್ಲ್ಯಾಂಕೆಟ್ ರೀತಿಯಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಯಾಕೆಂದರೆ ಅಷ್ಟು ಮೆಟೀರಿಯಲ್ ಕೂಡ ಅಷ್ಟು ಥಿಕ್ಕಾಗಿ ಸಾಫ್ಟಾಗಿ ಇದೆ. ಸೊ ಇದು ಕೂಡ ಒಂದು ಕೊಂಡೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರೋದು ಏನಂದರೆ ಸ್ವಾಡ್ಲಿಂಗ್ ಕ್ಲೋತ್ಸ್, ಅಂದರೆ ಸ್ವಾಡ್ಲರ್ಸ್, ಮಗುವನ್ನು ರ್ಯಾಪ್ ಮಾಡಲಿಕ್ಕೆ. ಇಲ್ಲಿ ನಾನು 3 ಬಟ್ಟೆಗಳನ್ನು ಕೊಂಡೋಗ್ತಾ ಇದ್ದೀನಿ. ಒಂದು ಬೇಕಾದರೆ ಓಪನ್ ಮಾಡಿ ತೋರಿಸ್ತೀನಿ. ಇದು ಈ ರೀತಿ ಇದೆ. ಇಲ್ಲಿ ತಲೆ ಹಾಕ್ಬೋದು ಮತ್ತು ಇದನ್ನು ರ್ಯಾಪ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನೀವು. ಇನ್ನೊಂದು ಬಟ್ಟೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನನ್ನ ಮಗನದು, ಇದು ನಮ್ಮ 2 ಮಕ್ಕಳಿಗೆ ಕೂಡ ಯೂಸ್ ಮಾಡಿದ್ದೀನಿ. ಬಟ್ ಆದರೂ ಕೂಡ ಇದು ಇನ್ನೂ ಕೂಡ ನೀಟಾಗಿ ಕ್ಲಿಯರ್ ಆಗಿದೆ. ಆ್ಯಕ್ಚುಲಿ ಇದು ತುಂಬ ವೈಟ್ ಕಲರ್ ಅಲ್ಲ, ಕ್ರೀಮ್ ಕಲರ್. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಇದು ಕ್ರೀಮಿಶ್ ಆಗಿ ಕಾಣ್ತದೆ, ಇದರ ಕಲರೇ ಕ್ರೀಮ್. ಇದನ್ನು ಕೂಡ ನೀವು ಏನು ಮಾಡ್ಬೋದು ಅಂದರೆ, ಏನು ಮಾಡಲಿಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಮಗುವಿಗೆ ರ್ಯಾಪ್ ಮಾಡಲಿಕ್ಕೆ, ಸ್ವಾಡಲ್ ಮಾಡಲಿಕ್ಕೆ ಈ ರೀತಿಯ ಬಟ್ಟೆಗಳನ್ನು ಕೊಂಡೋಗ್ತಾ ಇದ್ದೀನಿ. ಇವಾಗ ನಿಮ್ಮ ಮನೆಯಲ್ಲಿ ಅತ್ತೆ ಇರ್ಬೋದು ಅಥವಾ ನಿಮ್ಮ ತಾಯಿ ಇರ್ಬೋದು, ಏನಾದರೂ ಕಾಟನ್ ಸೀರೆ ಯೂಸ್ ಮಾಡ್ತಾ ಇದ್ದರೆ, ಓಲ್ಡ್ ಏನಾದರೂ ಕಾಟನ್ ಸೀರೆ ಸಾಫ್ಟ್ ಆಗಿ ಇದ್ರಿದ್ರೆ ಅದನ್ನು ಕೂಡ ನೀವು ಚೌಕ ರೀತಿಯಲ್ಲಿ ಕಟ್ ಮಾಡಿ ಅದನ್ನು ಕೂಡ ಒಂದು ಸ್ವಾಡ್ಲರ್ ರೀತಿಯಾಗಿ ಯೂಸ್ ಮಾಡ್ಬೋದು. ಒಂದು ವೇಳೆ ಆ ರೀತಿ ನಿಮಗೆ ಯೂಸ್ ಮಾಡಲಿಕ್ಕೆ ಬೇಡ ಅಂತ ಇದ್ದರೆ ನಿಮಗೆ ಮಾರ್ಕೆಟಲ್ಲಿ ಈ ರೀತಿಯ ಬಟ್ಟೆಗಳು ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ನಿಮಗೆ ಸ್ವಾಡ್ಲರ್ಸ್ ಅಂತ ಟೈಪ್ ಮಾಡಿದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸೊ ಆಪ್ಷನ್ ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಕೊಂಡೋಗ್ಬೋದು. ನೆಕ್ಸ್ಟ್ ಇದು ಬೇಬಿ ಟವಲ್. ಆ್ಯಕ್ಚುಲಿ ನಾನು ಕೆಲವೊಂದು ಹಾಸ್ಪಿಟಲಲ್ಲಿ ಮಗುವಿಗೆ ಸ್ನಾನ ಮಾಡಿಸೋದಿಲ್ಲ, ಬಟ್ ನಾನು ತೋರಿಸೋ ಹಾಸ್ಪಿಟಲಲ್ಲಿ ಮಗುವಿಗೆ ಸ್ನಾನ ಮಾಡಿಸ್ತಾರೆ. ನಾನು 4 ದಿನ ಸ್ಟೇ ಮಾಡಿದರೂ ಕೂಡ 4 ದಿನ ಕೂಡ ಸ್ನಾನ ಮಾಡಿಸ್ತಾರೆ, 2 ದಿನ ಸ್ಟೇ ಮಾಡಿದರೂ ಕೂಡ 2 ದಿನ ಕೂಡ ಸ್ನಾನ ಮಾಡಿಸ್ತಾರೆ. ಆವಾಗ ಅವರದೇ ಟವಲ್ ಯೂಸ್ ಮಾಡ್ತಾರೆ. ಬಟ್ ನಾನು ಆದರೂ ಒಂದು ಪೇರ್ ಇಟ್ಕೊಳ್ತಾ ಅಂದರೆ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಬೇಬಿ ಟವಲ್. ನೆಕ್ಸ್ಟ್ ಒಂದು ಬೇಬಿ ಬ್ಲ್ಯಾಂಕೆಟ್ ಕೂಡ ಕೊಂಡೋಗ್ತಾ ಇದ್ದೀನಿ. ಇದು ಕೂಡ ಇದು ಯೂಶ್ವಲಿ ಮಗುವಿಗೆ ಯೂಸ್ ಮಾಡುವ ಎಲ್ಲ ಒಂದು ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಇದು ಕೂಡ ನಾನು ಆ್ಯಸ್ ಅ ಬೇಬಿ ಬ್ಲ್ಯಾಂಕೆಟ್ ಕೊಂಡೋಗ್ತಾ ಇದ್ದೀನಿ. ಮಗುವಿಗೆ ನೀವು ಎಷ್ಟು ವಾರ್ಮ್ ಆಗಿ ಇಡ್ತೀರಾ ಅಷ್ಟು ಒಳ್ಳೆಯದು. ಯಾಕೆಂದರೆ ಮಗು ನಮ್ಮ ಗರ್ಭದ ಒಳಗೆ ತುಂಬ ವಾರ್ಮ್ ಆಗಿ ಅಷ್ಟು ಸೇಫ್ ಆಗಿರುತ್ತೆ. ಆ್ಯಂಡ್ ಹೊರಗೆ ಬಂದ ಮೇಲೆ ಕೂಡ ಏನೋ ಒಂದು ಡಿಫ್ರೆಂಟ್ ಪ್ಲಾನೆಟಿಗೆ ಬಂದಾಗೆ ಮಗುವಿಗೆ ಅನ್ನಿಸ್ಬಾರ್ದು. ಸೊ ನೀವು ಎಷ್ಟು ವಾರ್ಮ್ ಆಗಿ ಇಡ್ತೀರಾ ಮಗುವನ್ನು, ಅಷ್ಟು ಮಗು ಚೆನ್ನಾಗಿ ನಿದ್ದೆ ಕೂಡ ಮಾಡುತ್ತೆ ಆ್ಯಂಡ್ ಮಗುವಿಗೆ ಕೂಡ ಅಷ್ಟೇ ಸೇಫ್ ಆಗಿ ಫೀಲ್ ಆಗುತ್ತೆ. ಸೊ ಇದು ಇಷ್ಟು ಮಗುವಿಗೆ ಬೇಕಾಗಿರೋ ವಸ್ತುಗಳು. ಇವಾಗ ನೆಕ್ಸ್ಟ್ ತಾಯಿಗೆ ಏನೇನು ಬೇಕು ಅಂತ ಹೇಳುವಾಗ, ಫಸ್ಟ್ ನೀವು ನಿಮಗೆ ಡೆಲಿವರಿ ಟೈಮಲ್ಲಿ ಹೋಗುವಾಗ ಯಾವ ಬಟ್ಟೆಯನ್ನು ವೇರ್ ಮಾಡ್ತೀರಾ, ಹಾಗೆಯೇ ಹಾಸ್ಪಿಟಲಿಂದ ಹಿಂದೆ ಬರುವಾಗ ಯಾವ ಬಟ್ಟೆಯನ್ನು ವೇರ್ ಮಾಡ್ತೀರಾ ಅದನ್ನು ನೀವು ರೆಡಿ ಮಾಡಿ ಇಡಬೇಕು. ಇವಾಗ ರೆಡಿ ಮಾಡಿ ಇಡಬೇಕು ಅಂತ ಹೇಳುವಾಗ ನಾವು ಫಂಕ್ಷನಿಗೆ ಹೋಗ್ತಾ ಇದ್ದೀವಿ, ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ರೆಡಿ ಮಾಡಿ ಇಡಲಿಕ್ಕೆ ಅಂತ ನಿಮಗೆ ಅನಿಸ್ಬೋದು. ಸೊ ಹಬ್ಬಕ್ಕೆ ಅಂತ ಅಲ್ಲ, ಬಟ್ ಆದರೂ ನೀವು ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಸಡನ್ನಾಗಿ ನಿಮಗೆ ಯಾವಾಗ ಹಾಸ್ಪಿಟಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಯಾವಾಗ ಪೇನ್ ಬರುತ್ತೆ, ಯಾವಾಗ ಹೆರಿಗೆ ಲಕ್ಷಣ ಕಾಣಿಸ್ಕೊಳ್ಳುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಆವಾಗ ಗಡಿಬಿಡಿ ಮಾಡುವ ಬದಲು ಮೊದಲೇ ನೀವು ನಾನು ಈ ಬಟ್ಟೆ ಹಾಸ್ಪಿಟಲಿಗೆ ಅಂದರೆ ಹೋಗುವಾಗ ಹಾಕ್ತೀನಿ, ಇದು ಬಟ್ಟೆ ನಾನು ಬರುವಾಗ ಹಾಕ್ತೀನಿ ಅಂತ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಆ ಟೈಮಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗೋದಿಲ್ಲ, ಜಾಸ್ತಿ ಗಡಿಬಿಡಿ ಆಗೋದಿಲ್ಲ. ಸೊ ಅದನ್ನು ಕೂಡ ನೀವು ರೆಡಿ ಮಾಡಿ ಇಡಬೇಕು. ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ, ಈ ಬಟ್ಟೆಯನ್ನು ನಾನು ಹಿಂದೆ ಬರುವಾಗ ಹಾಕ್ತೀನಿ ಅಂತ. ಇದಕ್ಕೆ ಆ್ಯಕ್ಚುಲಿ ಮುಂದೆ ಬಟನ್ಸ್ ಇವೆ. ಸೊ ಬಟನ್ಸ್ ಇರೋದ್ರಿಂದ ನಾನು ಬೇಕಾದರೆ ತೋರಿಸ್ತೀನಿ.
ಇದಕ್ಕೆ ಆ್ಯಕ್ಚುಲಿ ಇಲ್ಲಿ ಮುಂದೆ ಬಟನ್ಸ್ ಇವೆ. ಸೊ ಬಟನ್ಸ್ ಇರೋದ್ರಿಂದ ಅಥವಾ ಜಿಪ್ ಇದ್ದರೆ ಕೂಡ ನಿಮಗೆ ಒಂದು ವೇಳೆ ಮಗುವಿಗೆ ಫೀಡ್ ಮಾಡುವ ಪರಿಸ್ಥಿತಿ ಬಂದರೆ ಆ ಟೈಮಲ್ಲಿ ನೀವು ಈಸಿಲಿ ಫೀಡ್ ಮಾಡ್ಬೋದು. ಸೊ ಹಾಗಾಗಿ ನೀವು ಹೋಗುವ ಮತ್ತು ಬರುವ ಬಟ್ಟೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಹಾಸ್ಪಿಟಲ್ ಇರುವಾಗ ನೀವು ಯಾವ ಬಟ್ಟೆಯನ್ನು ವೇರ್ ಮಾಡ್ತೀರಾ ಅದನ್ನು ಕೂಡ ಒಂದೆರಡು ಜೊತೆ ರೆಡಿ ಅಂದರೆ ಇಟ್ಕೊಳ್ಬೇಕು ಬ್ಯಾಗಲ್ಲಿ. ಇವಾಗ ನಾನು ತೋರಿಸೋ ನನಗೆ ಹಾಸ್ಪಿಟಲಲ್ಲಿ ಅವರದೇ ಬಟ್ಟೆ ಕೊಡ್ತಾರೆ. ಬಟ್ ನಾನು ಲಾಸ್ಟ್ ಟೈಮ್ ಕೂಡ ಅವತ್ತು ಫಸ್ಟ್ ಡೇ ಮಾತ್ರ ಹಾಕಿದ್ದೆ, ಸೆಕೆಂಡ್ ಡೇಯಿಂದ ನನ್ನದೇ ನಾನು ಹಾಕಿದ್ದೆ. ಆ್ಯಂಡ್ ಅದೇ ದಿನ ನನಗೆ ಡಿಸ್ಚಾರ್ಜ್ ಕೂಡ ಆಯಿತು. ನೆಕ್ಸ್ಟ್ ಡೇನೇ ನನಗೆ ಡಿಸ್ಚಾರ್ಜ್ ಆಯಿತು, ಡೆಲಿವರಿ ಆದ ನೆಕ್ಸ್ಟ್ ಡೇನೇ. ಬಟ್ ಆದರೂ ನಾನು ಈ ಸಲ ಒಂದು ಪೇರನ್ನು ಕೊಂಡೋಗ್ತಾ ಇದ್ದೀನಿ. ಇದು ಏನಂದರೆ ಮುಂದೆ ಬಟನ್ಸ್ ಇದೆ. ಸೊ ಇದು ಬಟನ್ಸ್ ಇರೋದ್ರಿಂದ ಫೀಡಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಮೆಟರ್ನಿಟಿ ಡ್ರೆಸ್ ಎಲ್ಲ ಸಿಗುತ್ತೆ, ಮುಂದೆ ಜಿಪ್ ಇರುತ್ತೆ ಅಥವಾ ಸೈಡಿಗೆ ಜಿಪ್ ಇರುತ್ತೆ. ಸೊ ಸೈಡಿಗೆ ಎರಡು ಕಡೆ ಕೂಡ ಜಿಪ್ ಇರುತ್ತೆ. ಸೊ ಆ ರೀತಿ ನೀವು ಮೆಟರ್ನಿಟಿ ಡ್ರೆಸ್ಸನ್ನು ಕೂಡ ಕೊಂಡೋಗ್ಬೋದು ನಿಮಗೆ ಹಾಸ್ಪಿಟಲಲ್ಲಿ ಕಂಫರ್ಟೇಬಲ್ ಆಗಲಿಕ್ಕೆ, ಮಗುವಿಗೆ ಫೀಡ್ ಮಾಡುವಾಗ ಸ್ಪೆಷಲಿ. ನೆಕ್ಸ್ಟ್ ಏನಂದರೆ ನಾನು ಒಂದು ಬಾತ್ ಟವಲ್ ಕೊಂಡೋಗ್ತಾ ಇದ್ದೀನಿ. ಒಂದು ವೇಳೆ ನನಗೆ ಕೂಡ ಬೀಳುತ್ತೆ ಅಲ್ವಾ, ಸ್ವಲ್ಪ ಫ್ರೆಶ್ ಆಗಲಿಕ್ಕೆ, ಈಗ ಕ್ಲೀನಪ್ ಆಗಲಿಕ್ಕೆ, ಆ ಟೈಮಲ್ಲಿ ನಾನು ಈ ಟವಲನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಕಾಟನ್ ಶಾಲನ್ನು ಕೊಂಡೋಗ್ತಾ ಇದ್ದೀನಿ. ಇದು ಯೂಶ್ವಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಫೀಡಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಅಂತ ಅನಿಸೋದಿಲ್ಲ. ಬೇರೆಯವರ ಮುಂದೆ ಫೀಡ್ ಮಾಡಲಿಕ್ಕೆ ಅವರು ಅಷ್ಟು ಕಂಫರ್ಟೇಬಲ್ ಇರೋದಿಲ್ಲ. ಆ ಟೈಮಲ್ಲಿ ನೀವು ಈ ರೀತಿಯ ಶಾಲನ್ನು ತೊಗೊಂಡ್ರೆ ಕೂಡ ನಿಮಗೆ ಒಳ್ಳೆಯದು. ಇದು ನಿಮಗೆ ಸೇಫಾಗಿ ನೀವು ಫೀಡ್ ಮಾಡಿಸ್ಬೋದು. ಸೊ ಇದು ಒಂದು ಶಾಲನ್ನು ಕೂಡ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಬರೋದು ಸ್ಯಾನಿಟರಿ ಪ್ಯಾಡ್ಸ್. ಸೊ ಸ್ಯಾನಿಟರಿ ಪ್ಯಾಡ್ಸ್ ಇದು ಒಂದು ಸಣ್ಣ ಪ್ಯಾಕೆಟನ್ನು ಕೊಂಡೋಗ್ತಾ ಇದ್ದೀನಿ. ಇದು ಕೂಡ ನಿಮಗೆ ಹಾಸ್ಪಿಟಲಲ್ಲಿ ಯೂಸ್ ಆಗೇ ಆಗುತ್ತೆ. ಅದರ ಜೊತೆಗೆ ಅಂಡರ್ವೇರ್ ಮತ್ತು ಬ್ರಾಸ್. ಇವಾಗ ಬ್ರಾಸ್ ಅಂತ ಹೇಳುವಾಗ ಫೀಡಿಂಗ್ ಬ್ರಾಸ್ ಸಿಗುತ್ತೆ. ಫೀಡಿಂಗ್ ಬ್ರಾಸ್ ನಾನು ತೋರಿಸುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಇದು ಹೆಚ್ಚಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ. ಮುಂದೆ ಒಂದು ಬಟನ್ ಇರುತ್ತೆ. ಸೊ ಅದನ್ನು ನೀವು ಜಸ್ಟ್ ಓಪನ್ ಮಾಡಿದರೆ ನೀವು ಈಸಿಲಿ ಫೀಡ್ ಮಾಡಿಸ್ಬೋದು. ನೀವು ಫುಲ್ ತೆಗಿಬೇಕಂತ ಅಥವಾ ಫುಲ್ ಇನ್ನರ್ವೇರ್ ಬಿಚ್ಚಬೇಕು ಅಂತ ಏನು ಕೂಡ ನೆಸೆಸಿಟಿ ಬೀಳೋದಿಲ್ಲ. ಜಸ್ಟ್ ಆ ಬಟನನ್ನು ಓಪನ್ ಮಾಡಿದರೆ ನಿಮಗೆ ಈಸಿಲಿ ನೀವು ಫೀಡ್ ಮಾಡ್ಬೋದು. ಒಂದು ಸೈಡ್ ಈ ಸೈಡ್ ಬಟನ್ ಇರುತ್ತೆ ಅಥವಾ ಈ ಸೈಡ್ ಬಟನ್ ಇರುತ್ತೆ, ಅಥವಾ ಇಲ್ಲಿ ಮೇಲ್ಗಡೆ ಕೂಡ ಬಟನ್ ಇರುತ್ತೆ. ಸೊ ಆ ರೀತಿ ಫೀಡಿಂಗ್ ಬ್ರಾಸ್ ಸಿಗುತ್ತೆ. ಸೊ ಅದನ್ನು ನೀವು ನಿಮ್ಮ ಹಾಸ್ಪಿಟಲಲ್ಲಿ ಬ್ಯಾಗಲ್ಲಿ ತೊಗೊಂಡ್ರೆ ಫೀಡಿಂಗ್ ಟೈಮಲ್ಲಿ ನೀವು ಆ ರೀತಿಯ ಬ್ರಾಸ್ ಯೂಸ್ ಮಾಡಿದರೆ ಹೆಚ್ಚು ಒಳ್ಳೆಯದು. ಹಾಗೆಯೇ ಕೆಲವೊಂದು ಪೇರ್ಸ್ ಆಫ್ ಅಂಡರ್ವೇರ್ಸ್ ಕೂಡ ನೀವು ತೊಗೊಂಡು ಹೋಗಬೇಕು. ಅದರ ಜೊತೆಗೆ ಏನಂದರೆ ನಾನು ಇಲ್ಲಿ ಎಕ್ಸ್ಟ್ರಾ ನಾನು ಏನೆಲ್ಲ ಕೊಂಡೋಗ್ತಾ ಇದ್ದೀನಿ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಒಂದು ನಾನು ಇದು ಬೆಲ್ಟ್, ಡೆಲಿವರಿ ಆದಮೇಲೆ ಹೊಟ್ಟೆಗೆ ಕಟ್ಟಲಿಕ್ಕೆ ಬೆಲ್ಟ್ ಕೊಂಡೋಗ್ತಾ ಇದ್ದೀನಿ. ಇದನ್ನು ನಾನು ಲಾಸ್ಟ್ ಟೈಮ್ ಕೂಡ ನಾರ್ಮಲ್ ಡೆಲಿವರಿ ಆದ ನೆಕ್ಸ್ಟ್ ಡೇನೇ ನಾನು ಕಟ್ಟಲಿಕ್ಕೆ ಶುರು ಮಾಡಿದ್ದೀನಿ. ಡಾಕ್ಟರ್ ಹತ್ರ ಪರ್ಮಿಷನ್ ಕೇಳಿ ನಾನು ಕಟ್ಟಲಿಕ್ಕೆ ಶುರು ಮಾಡಿದ್ದೆ. ಹಾಗೆಯೇ ಈ ಸಲ ಕೂಡ ನಾನು ಕೊಂಡೋಗ್ತಾ ಇದ್ದೀನಿ. ಇದನ್ನು ನಾನು ಡೆಲಿವರಿ ಆದಮೇಲೆ ಡಾಕ್ಟರ್ ಹತ್ರ ಕೇಳಿನೇ ಈ ಬೆಲ್ಟನ್ನು ಹಾಕೋದು. ಇವಾಗ ಯಾವ ಡೆಲಿವರಿ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆದರೂ ನಾನು ಇದನ್ನು ಕೊಂಡೋಗ್ತಾ ಇದ್ದೀನಿ. ಡೆಲಿವರಿ ಆದಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ನಾನು ಈ ಬೆಲ್ಟನ್ನು ವೇರ್ ಮಾಡ್ತೀನಿ. ಇವಾಗ ಇದು ಆದಮೇಲೆ ನೆಕ್ಸ್ಟ್ ಬರೋದು ಈ ರೀತಿಯ ಒಂದು ಪೌಚಲ್ಲಿ ಏನೇ ತೊಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಬ್ರಷ್, ಟೂತ್ ಪೇಸ್ಟ್, ಸೊ ಅದು, ಆಮೇಲೆ ಫೇಸ್ ವಾಶ್, ಅದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಬೇಕೇ ಬೇಕಾಗತ್ತೆ ಅಲ್ವಾ. ಸೊ ಫೇಸ್ ವಾಶ್, ಬ್ರಷ್, ಟೂತ್ ಪೇಸ್ಟ್ ಇದರಲ್ಲಿ ಕೊಂಡೋಗ್ತಾ ಇದ್ದೀನಿ. ಇನ್ನೊಂದು ಸಪ್ರೇಟಲ್ಲಿ ಚಿಕ್ಕ ಪೌಚಲ್ಲಿ ನನಗೆ ಡೈಲಿ ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್. ಇವಾಗ ನೀವು ಅಂದ್ಕೊಳ್ಬೋದು ಹಾಸ್ಪಿಟಲಿಗೆ ಹೋಗಿ ಮೇಕಪ್ ಮಾಡಲಿಕ್ಕೆ ಉಂಟಾ ಅಂತ. ಆ್ಯಕ್ಚುಲಿ ಮೇಕಪ್ ಏನೂ ಇಲ್ಲ. ಯೂಶ್ವಲಿ ನಾವು ಡೈಲಿ ಯೂಸ್ ಮಾಡ್ತೀವಿ ಅಲ್ಲ, ನನ್ನದು ಸ್ವಲ್ಪ ಸ್ಕಿನ್ ಎಕ್ಸ್ಟ್ರಾ ಡ್ರೈ. ನನಗೆ ಡೈಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಮಾಯ್ಶ್ಚರೈಸರ್ ಹಾಕಲೇಬೇಕು. ಸೊ ಒಂದು ಸಣ್ಣ ಮಾಯ್ಶ್ಚರೈಸರ್ ಜೊತೆಗೆ ಒಂದು ಲಿಪ್ ಬಾಮ್ ಡೈಲಿ ಯೂಸ್ ಮಾಡ್ತಿರುವಂಥದ್ದು, ಹಾಗೆಯೇ ಒಂದು ಐಲೈನರ್. ನನಗೆ ಈ 3 ವಸ್ತು ಇದ್ದರೆ ನನಗೆ ಅಷ್ಟೇ ಸಾಕು. ಸೊ ಕೆಲವರು ಸ್ಟಿಕ್ಕರ್ ಯೂಸ್ ಮಾಡ್ತಾರೆ, ಪೌಡರ್ ಯೂಸ್ ಮಾಡ್ತಾರೆ, ಕ್ಲಿಪ್ಸ್ ಕೊಂಡೋಗ್ಬೋದು, ನೀವು ರಬ್ಬರ್ ಬ್ಯಾಂಡ್ ಕೊಂಡೋಗ್ಬೋದು. ಸೊ ಈ ಎಲ್ಲ ಥಿಂಗ್ಸ್ಗಳನ್ನು ಕೂಡ ನೀವು ರೆಡಿ ಮಾಡಿ ಇಡಬೇಕು. ಅದು ಆದಮೇಲೆ ನೆಕ್ಸ್ಟ್ ಏನಂದರೆ ಕೆಲವರಿಗೆ ತಾಯಿಗೆ ಡೆಲಿವರಿ ಆದಮೇಲೆ ನಿಮಗೆ ಸಾಕ್ಸ್ ಬೇಕಿದ್ದರೆ ಸಾಕ್ಸ್ ತೊಗೊಂಡು ಹೋಗಿ, ಒಂದು ಪೇರ್ ಸ್ವೆಟರ್ ತೊಗೊಂಡು ಹೋಗಿ, ಬೇಕಿದ್ದರೆ ತಲೆಗೆ ಕಟ್ಟಲಿಕ್ಕೆ ನೀವು ತಲೆಗೆ ಕಟ್ಟುವ ಕ್ಯಾಪ್ ಕೂಡ ಕೊಂಡೋಗ್ಬೋದು. ಸೊ ಇದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ಕೂಡ ನೀವು ನಿಮ್ಮ ಹಾಸ್ಪಿಟಲ್ ಬ್ಯಾಗಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು.
ಸೊ ಫ್ರೆಂಡ್ಸ್, ಆ್ಯಂಡ್ ಮಾಸ್ಕ್ ಕೂಡ ಇವಾಗ ಈ ಸಿಚುವೇಶನಲ್ಲಿ ಮಾಸ್ಕ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಒಂದು 4-5 ಜೊತೆ ಮಾಸ್ಕ್ ಕೂಡ ನೀವು ಕೊಂಡೋದ್ರೆ ಒಳ್ಳೆಯದು ಹಾಸ್ಪಿಟಲಿಗೆ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ಎಲ್ಲ ಥಿಂಗ್ಸನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇರುತ್ತೆ, ಲೈಕ್ ಚಾರ್ಜರು, ಫೋನು, ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಆಮೇಲೆ ಕೆಲವರು ಫ್ಲಾಸ್ಕ್ ಕೊಂಡೋಗ್ತಾರೆ ವಾರ್ಮ್ ವಾಟರ್ ಕುಡಿಲಿಕ್ಕೆ. ಆಮೇಲೆ ನಿಮ್ಮ ಜೊತೆ ಯಾರು ಬರ್ತಾರೆ ಅಂದರೆ, ಇವಾಗ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಬರ್ತಾರಾ, ಅಥವಾ ನಿಮ್ಮ ತಾಯಿ ನಿಮ್ಮ ಜೊತೆ ಬರ್ತಾರಾ, ಅಥವಾ ನಿಮ್ಮ ಜೊತೆ ಯಾರು ಸ್ಟೇ ಮಾಡ್ತಾರೆ ಹಾಸ್ಪಿಟಲಲ್ಲಿ, ಅವರ ಡ್ರೆಸ್ ಕೂಡ ನೀವು 1-2 ಪೇರ್ ಇನ್ಕ್ಲೂಡ್ ಮಾಡಿದರೆ ಒಳ್ಳೆಯದು. ಹೇಗೂ ಅವರಿಗೆ ಗೊತ್ತಿರುತ್ತೆ, ಬಟ್ ಆದರೂ ಅವರ ಡ್ರೆಸ್ ಕೂಡ ನೀವು ಇನ್ಕ್ಲೂಡ್ ಮಾಡಿದರೆ ನಿಮಗೆ ಆವಾಗ ಕಂಪ್ಲೀಟ್ ಒಂದು ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನನಗಿಂತ ಎಕ್ಸ್ಪೀರಿಯನ್ಸ್ ನೀವು ಇದ್ದೀರಾ. ಒಂದು ವೇಳೆ ನಾನು ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.